ಅಮ್ಮ ಇದೇನಮ್ಮ ಬಿಕ್ಕಲ್ಕನೆ ನಿಂತಲ್ಲ, ಏನ್ ಮಾಡಿದ್ರೆ ಬಿಕ್ಕಲ್ಕನೆ ನಿಲ್ಲದೀಗ? ಹೋಗೋ ಪೆದ್ದ, ನನಗೇನೋ ಗೊತ್ತು. ಬ್ರೋ ನನಗ್ ಗೊತ್ತು, ಹೇಳ. ಅದಕ್ಕೆ ಬಿಕ್ಕಳಿಕೆ ನಿಲ್ಬೇಕು ಅಂದ್ರೆ ನೀನು ಅದಕ್ಕೆ ಮುತ್ ಕೊಡ್ಬೇಕು. ಸುಮ್ಮನೆ ಹೇಳ್ದೆ, ಹೇಳಿದ ಶಾಕಲ್ಲಾದ್ರೂ ಅದಕ್ಕೆ ಬಿಕ್ಕಳಿಕೆ ನಿಲ್ಲತ್ತೇನೋ ಅಂತ. ಅಯ್ಯೋ ಪರವಾಗಿಲ್ಲ ಅತ್ತೆ, ನೀವೆಲ್ಲ ರೆಡಿ ಮಾಡ್ಕೊಳ್ಳಿ, ಟೈಮ್ ಆಗ್ತಿದೆ. ಮೈದು ಆ ರೂಮಲ್ಲೆಲ್ಲ ಲಗೇಜ್ ಇದೆಯಲ್ಲ, ಅದ್ ತಗೋಬ ಹೋಗು. ಬನ್ನಿ 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 ನೀವು ಬನ್ನಿ. ಅತ್ತೆ ಇದನ್ನ ಫಸ್ಟ್ ದೇವ್ರ ಮುಂದೆ ನೈವೇದ್ಯಕ್ಕೆ ಇಟ್ಬಿಡಿ. ಬಿಟ್ಟಿಗೆ ಹೇಗ್ ಬಂತು ಹಾಗೆ. ಸರಿ ಸರಿ ಹೋಗು, ನೀ ಬಾಕ್ಸಲ್ಲಿ ಹಾಕ್ಬಿಡಿ ಸ್ವಲ್ಪ. ಅಪ್ಪ ಅಮ್ಮ, ಅಯ್ಯೋ ಕವಿತಮ್ಮ, ಏನಾಯ್ತು ನಿಮ್ಗೆ? ಯಾಕೆ ಹೇಗಾಡ್ತಿದ್ದೀರಾ? ಮಗ, ನೀವ್ ಏನ್ ಹೇಳ್ತಿದ್ರು ನಂಗೆ ಅರ್ಥ ಆಗ್ತಿಲ್ಲ. ನಿಮ್ಗೆ ಏನೂ ಆಗಲ್ಲ, ಸಮಾಧಾನ ಮಾಡ್ಕೊಳ್ಳಿ ಕವಿತಮ್ಮ. ಕವಿತಮ್ಮ ಏನಾಗ್ತಿದೆ ನಿಮ್ಗೆ? ಅಯ್ಯೋ ದೇವ್ರೆ, ನಾನ್ ಏನ್ ಮಾಡ್ಲಿ? ಇವ್ರಿಗೆ ಏನ್ ಆಗ್ತಿದ್ಯೋ ನನಗೆ ಗೊತ್ತಾಗ್ತಿಲ್ಲ. ಅಯ್ಯೋ ಕವಿತಮ್ಮ, ಕವಿತಮ್ಮ, ಕವಿತಮ್ಮ ಹೇಳಿ ಕವಿತಮ್ಮ, ಏನಾಯ್ತು ಅಜಿತಾ? ಯಾಕೆ ಕಿರ್ಸ್ಕೊಂಡು? ಬಿಸಿ ಪಾತ್ರೆ ಮುಟ್ಬಿಟ್ಲು, ವರ್ಷಕ್ಕೆ ಕೊಟ್ಟು ನೋಡ್ಕೊಂಡ್ ಮುಟ್ಬೇಕು ತಾನೆ. ಅಯ್ಯೋ ನಾನ್ ಏನ್ ಮಾಡ್ಲಿ ಇವಾಗ? ಯಾಕೆ ಆಡ್ತಾ ಇದಾರೆ ಇವ್ರು? ಕವಿತಮ್ಮ ನಿಮ್ಗೇನು ಆಗಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಏನಾಯ್ತು ಭೂಮಿ, ಕೈ ಸುಟ್ಕೊಂಡ್ಯಾ? ನೋಡ್ಕೊಂಡ್ ಮಾಡ್ಬೇಕು ತಾನೆ. ಸಂಗೀತಮ್ಮ ಅವತ್ತು ಭೂಮಿ ಬಿಕ್ಕಳಿಸ್ತಾ ಇದ್ಲಲ್ಲ, ಹಂಗೆ ಇವತ್ತು ಬಿಕ್ಕಳಿಸ್ತಾ ಇದ್ದಾಳೆ. ಅಂದ್ರೆ ಯಾರೋ ಇವಳಿಗೆ ತುಂಬಾ ಬೇಕಾದವರು ನೆನ್ಪ್ ಮಾಡ್ಕೊತಾ ಇರ್ಬೇಕು. ನೋಡಿ ನಿಮ್ಗೇನು ಆಗೋದಿಲ್ಲ, ಅಳ್ಬೇಡಿ ಕವಿತಮ್ಮ, ಸಮಾಧಾನ ಮಾಡ್ಕೊಳ್ಳಿ. ರೀ ಸದಲ್, ಲಕ್ಷ್ಮಿ ಅವ್ರ ಮನೆ ಮುಂದೆ ಬಂದಂತ ಕಾರ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ನಲ್ಲ, ಎನ್ಕ್ವೈರಿ ಮಾಡಿದ್ರ? ಹಾಗೆ CCTV ಫುಟೇಜ್ ಚೆಕ್ ಮಾಡಿದ್ರ? CCTV ಕಳ್ತನ ಮಾಡಿದಾರ? ಪ್ಲಾನ್ ಮಾಡ್ಕೊಂಡೇ ಇದನ್ನೆಲ್ಲ ಮಾಡಿರೋದು. ನೋಡಿ, ಅವ್ರು ಯಾರೇ ಆಗಿದ್ರು ನನ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗ್ಬೇಕು. ಆದಷ್ಟು ಬೇಗ ಕ್ವಿಕ್ ಕೆಲಸ ಮಾಡಿ. ಏನಾಯ್ತು? ಯಾವ್ದಾದ್ರು ಸೀರಿಯಸ್ ಕೇಸಾ? ಇಲ್ಲಮ್ಮ, ಯಾರು CCTV ಫುಟೇಜ್ ಕತ್ಕೊಂಡು ಹೋಗಿದಾರಂತ. ಅದ್ಬೇಡಿ, ನೀವ್ ಯಾಕೆ ಹೀಗಿದ್ದೀರಾ? ಅತ್ತೆ ನೆನ್ಪಾದ್ರ? ಅಜಿತ ಮರ್ತ್ರ ಅಲ್ವೇನೋ ನೆನ್ಪಾಗೋದಕ್ಕೆ. ಅವ್ರಿಬ್ರು ಏನಾದ್ರು ಮರ್ತಿದ್ರೆ ಬಹುಶಃ ಎಷ್ಟಲ್ಲಿ ನಾನು ಕೂಡ ಉಸಾಡ್ತಿರ್ಲಿಲ್ಲ. ಮಾವ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ಅವ್ರು ಸಿಕ್ಕೇ ಸಿಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆಯಲ್ಲಿ ಅಲ್ವೇನೋ ನಾನು 20 ವರ್ಷದಿಂದ ಕಾಯ್ತಾ ಇದ್ದೀನಿ. ಮನಸ್ವಿನಿ ಹುಟ್ಟ ಬುದ್ಧಿನ ಯಾಕಾದ್ರೂ ನಾವು ಮನೆ ದೇವ್ರಿಗೆ ಹೋದ್ವು ಅನ್ನಿಸ್ಬಿಟ್ಟಿದೆ. ಅವತ್ತು ಕಾರ್ ಕೆಟ್ಟ ಹೋಗಿದ್ದು ಕಟ್ಟಿನ ತರ. ಅವತ್ತು ನಾನು ಅವ್ರಿಬ್ಬರನ್ನ ಮಧ್ಯದಾರಿಗೆ ಬಿಟ್ಟು ಒಬ್ಬನೇ ಮೆಕ್ಯಾನಿಕ್ ನ ಕರ್ಕೊಂಡ್ ಬರೋದಕ್ಕೆ ಹೋಗಿದ್ದು. ಆಮೇಲೆ ನಾನ್ ಬರೋಷ್ಟರಲ್ಲಿ ಅವರಿಬ್ರು ಕಾಣೆ ಆಗಿದ್ದು. ಆ ನೆನಪುಗಳೆಲ್ಲ ಪದೇ ಪದೇ ನನ್ನ ಕಾಡುತ್ತೆ ಕಣೋ ಅಜ್ಜಿ. ಮಾವ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಆ ವಿಧಿಗೆ ನನ್ ಮೇಲೆ ಯಾಕೆ ಇಷ್ಟೊಂದು ಕೋಪ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಕಣೋ. ನಾನೇನ್ ತಪ್ಪು ಮಾಡಿದೆ? ನನ್ ಶಾರದಾ ಏನ್ ತಪ್ಪು ಮಾಡಿದ್ಲು? ನನ್ನ ಪುಟ್ಟು ಮಗು ಮನಸ್ವಿನಿ, ಆ ಮಗು ಏನ್ ತಪ್ಪು ಮಾಡಿತ್ತು ಪಾಪ. ಆಗ ಇಬ್ರು ಅದೆಷ್ಟು ಸಂಕಟ ಪಟ್ಟಿರ್ಬೇಕು. ಖಚಿತ ನನಗೆ ಈ ನಡುವೆ ಒಂದು ಅನುಮಾನ ಕಾಡ್ತಿದೆ ಕಣೋ. ಶಾರದಾ ಮನಸ್ವಿನಿ ಇಬ್ರು ಜೊತೆನೇ ಇದಾರಾ ಅಥವಾ ಇಬ್ರು ಬೇರೆ ಬೇರೆ ಇದಾರ ಅಂತ? ಅಥವಾ ಅವ್ರಿಬ್ರು ಈ ಪ್ರಪಂಚದಲ್ಲೇ. ಮಾವ ಪ್ಲೀಸ್ ಬೇರೆ ತರ ಮಾತಾಡ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಇಲ್ದೇ ಇರೋದೆಲ್ಲ ಯೋಚನೆ ಮಾಡಿ ಮನ್ಸು ನೋಯಿಸ್ಕೋಬೇಡಿ. ಅಜಿತ, ನಿಮ್ ಅತ್ತೆ ಮನಸ್ಸು ಸಿಗ್ತದೇನೋ? ಸಿಗ್ಬೇಕು, ಸಿಕ್ಕೇ ಸಿಗ್ತಾರೆ. ಮಾವ ಅವತ್ತೊಂದ್ ದಿನ ನಿಜಕ್ಕೂ ಏನಾಯ್ತು? ನೀವೆಲ್ಲೇ ಇದ್ರು ಆದಷ್ಟು ಬೇಗ ನಿಮ್ಮನ್ನ ಹುಡುಕಿ ಈ ಮನೆಗ್ ಕರ್ಕೊಂಡ್ ಬಂದು ಮಾವನ ಎದುರುಗಡೆ ನಿಲ್ಸಿನತ್ತೆ. ಆ ದೇವ್ರು ಇರೋದೇ ನಿಜ ಆಗಿದ್ರೆ ಮುಂದಿನ ವರ್ಷ ಇದೇ ದಿನ ಶಾರದತ್ತೆ ಮತ್ತೆ ಮನಸ್ವಿನಿ ನಮ್ಮನೇಲಿ ಇರ್ತಾರೆ. ಇಲ್ಲ ಅಂದ್ರೆ ನಾನು ಆ ದೇವ್ರನ್ನ ಯಾವತ್ತೂ ನಂಬಲ್ಲ. ಅವತ್ತು ಆಲ್ಬಮ್ ಅಲ್ಲಿ ಮನಸ್ವಿನಿ ಫೋಟೋ ಕಾಣೆ ಆಯ್ತು. ಆಮೇಲೆ ಕೋಇನ್ಸಿಡೆನ್ಸ್ ಅನ್ನೋ ಹಾಗೆ ಇಲ್ಲೇ ಗೋಡೆ ಮೇಲಿದ್ ಮನಸ್ವಿನಿ ಫೋಟೋ ಕೆಳಗಡೆ ಬಿದ್ದು ಒಡೆದೋಯ್ತು. ಹೇಗೂ ನಮ್ ರೂಮ್ ಅಲ್ಲಿ ಇದ್ದಿದ್ ಮನಸ್ವಿನಿ ಫೋಟೋ ಜನರೇಟ್ ಮಾಡೋದಕ್ಕೆ ಕೊಟ್ಟಿದ್ವಲ್ಲ, ಅದ್ ಇವತ್ತು ಬರುತ್ತೆ. ಒಂದು ಸಲ ಜನರೇಟ್ ಆಗಿರುವಂತ ಫೋಟೋ ನಮ್ ಕೈಗೆ ಸಿಕ್ತು ಅಂತ ಹೇಳಿದ್ರೆ ಫೋಟೋ ಜೊತೆ ಅಲ್ಲ, ಡೈರೆಕ್ಟ್ ಮನಸ್ವಿನಿ ಜೊತೆನೆ ನೀವು ಮಾತಾಡ್ಬೋದು. ಐ ಪ್ರಾಮಿಸ್ ಯು ಮಾವ. ದೇವ್ಯಾನಿ, ಯಾಕೆ ಒಂಥರ ಇದೀಯಾ? ಏನ್ ಯೋಚನೆ ಮಾಡ್ತಾ ಇದೀಯಾ? ಅತ್ತೆ, ನನ್ ಫ್ರೆಂಡ್ ಮಗಳು ಫೋನ್ ಮಾಡಿದ್ಲು. ಅವ್ರ ತಾಯಿಗೆ ತುಂಬಾ ಹುಷಾರಿಲ್ವಂತೆ, ಬಂದ್ ನೋಡ್ಕೊಂಡ್ ಹೋಗಕ್ಕಾಗತ್ತಾ ಅಂತ ಕೇಳಿದ್ಲು. ಅದೇ ಹೋಗೋದಾ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಯ್ಯೋ ದೇವ್ರಿ, ಏನಾಯ್ತು ಅವ್ರಿಗೆ? ಆಕ್ಸಿಡೆಂಟ್ ಅಂತೆ ಅತ್ತೆ, ಪಾಪ ತುಂಬಾ ಸೀರಿಯಸ್ ಆಗಿದೆ. ಅಯ್ಯೋ ಹೋಗ್ಬಿಟ್ಬಾ ದೇವಯಾನಿ, ಬೇಕಾದ್ರೆ ನಚ್ಚಿನೂ ಕರ್ಕೊಂಡ್ ಹೋಗು. ನಚ್ಚಿ ಹೋಗ್ಬಿಟ್ಬಾ, ಹೋಗು. ಬೇಡ ಬೇಡ, ಸುಮ್ನೆ ಅವ್ನಿಗೆ ಯಾಕೆ ತೊಂದ್ರೆ, ನಾ ಒಬ್ಳೆ ಹೋಗ್ ಬರ್ತೀನಿ. ಅತ್ತೆ ಇದ್ರಲ್ಲಿ ತೊಂದ್ರೆ ಏನಿದೆ? ಇರಿ ನಾನ್ ಕಾರ್ಕಿ ತರ್ತೀನಿ. ಬೇಡ ನಚ್ಚಿ, ನಿನಗೆ 100 ಕೆಲ್ಸ ಇರುತ್ತೆ ಕಣೋ. ಹಾಸ್ಪಿಟಲ್ ಬರೀ ಹೋಗ್ಬೇಕಲ್ವಾ ನೀನು? ಹಾಗೆಲ್ಲ ಏನು ಇಲ್ಲ ಅತ್ತೆ. ಬೈತಬೆ ಯಾವ ಹಾಸ್ಪಿಟಲ್ ಅಲ್ಲಿ ಇದಾರೆ ಆಂಟಿ? ಹಾಸ್ಪಿಟ್ಲಾ? ಆಕ್ಚುಲಿ ಹಾಸ್ಪಿಟಲ್ ಅಲ್ಲಿ ಇದ್ರಂತೆ, ಅದೇನು ಪ್ರೋಗ್ರೆಸ್ ಕಾಣ್ಲಿಲ್ಲ ಅಂತ ಮನೆಗ್ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಯಾವ್ದಕ್ಕೂ ಇರ್ಲಿ ಅಂತ ಮಗಳ ಸಮಾಧಾನಕ್ಕೆ ಡಾಕ್ಟ್ರೇ ಮನೆಗ್ ಬಂದು ನೋಡ್ಕೋತಿದಾರಂತೆ. ಹೇಗಿದ್ರು ನೀನು ಹೋಗ್ತೀಯಲ್ಲ, ಅದ್ ಏನಂತ ನೋಡು ನಚ್ಚಿ. ಅಯ್ಯೋ ಅತ್ತೆ, ನಾನೊಬ್ಳ ಹೋಗ್ ಬರ್ತೀನಿ. ನಚ್ಚಿ, ಇವತ್ತು ಆಶ್ರಮದ ಮಕ್ಕಳಿಗೆ ಚೆಕಪ್ ಮಾಡ್ಬೇಕಲ್ಲ, ಮರ್ತ್ಬಿಟ್ಟಿಯಾ? ನೋಡುದ್ಯಾ ಅತ್ತೆ, ನನ್ ಫ್ರೆಂಡ್ ಮನೆಗ್ ಹೋಗಿ ಅಲ್ಲಿಂದ ಆಶ್ರಮಕ್ಕೆ ಬಂದ್ಬಿಡ್ತೀನಿ. ಟೈಮ್ ಆಗ್ತಿದೆ. ಅತ್ತೆ, ನಾನ್ ನಿಮ್ ಜೊತೆ ಬರ್ತೀನಿ ರೀ. ಅಪ್ಪು, ನೀನ್ ಇಲ್ಲೇ ಇದ್ರೆ ಭೂಮಿಗ್ ಸ್ವಲ್ಪ ಹೆಲ್ಪ್ ಆಗತ್ತೆ. ಇಲ್ಲೇ ಇರು.
ನಾ ಬರ್ತೀನಿ. ಅಕ್ಕ ಬೇಗ ಹೊರಡೋಣ, ಆಶ್ರಮಕ್ಕೆ ಲೇಟ್ ಆಗ್ಬಿಡುತ್ತೆ. ಎಲ್ಲ ಪ್ಯಾಕ್ ಆಗಿದೆಲ್ಲ? ಸತ್ಯ ಬಾ, ಎಲ್ಲ ಕಾರ್ ಇಟ್ಬಿಡೋಣ. ಬರ್ಬೇಕು ದೇವಿಯಾನಿ ಮೇಡಮ್ ಅವರು, ನಿಮ್ಮನ್ನ ನೋಡಿ ತುಂಬಾ ದಿನ ಆಗೋಯ್ತು. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಏನ್ ವಿಷಯ? ಮಂಡ್ಯಾಗ ಯಾವಾಗ ಬಂದೆ? ಯಾಕೆ ಬಂದೆ? ಮಂಡ್ಯ ನಮ್ಗೇನು ಹೊಸ್ತಾ ದೇವಿಯಾನಿ ಮೇಡಮ್? ನಾನ್ ಅವಾಗ ಬರ್ತಾ ಇರ್ತೀನಿ, ಆದ್ರೆ ನಿಮಗ್ ಗೊತ್ತಾಗಲ್ಲ ಅಷ್ಟೇ. ಮೊನ್ನೆ ಲಕ್ಷ್ಮಿ ಮನೆಯಲ್ಲಿರೋ ಯಾರೋ ಹೆಂಗ್ಸಿಗೆ ಗಾಡಿಲಿ ಡಿಕ್ಕಿ ಹೊಡೆದಿ ಅಂತ ಭೂಮಿ ಅದನ್ನ ನೋಡಿ ಮನೆಗ್ ಬಂದು ಎಲ್ರ ಮುಂದೆ ಹೇಳ್ತಾ ಇತ್ತು. ಆಗ್ಲೇ ನನಗೂ ಗೊತ್ತಾಗಿತ್ತು ನೀನ್ ಮಂಡ್ಯಗೆ ವಾಪಸ್ ಬಂದಿದೀಯಾ ಅಂತ. ತುಂಬಾ ಶಾರ್ಪ್ ಇದ್ದಾಳೆ ಭೂಮಿ. ಇನ್ನು ಏನ್ ಹೇಳಿದ್ಲು? ನಾನು ಡಿಕ್ಕಿ ಹೊಡೆದಿದ್ದು ಯಾರಿಗೂ ಅಂತಾನು ಹೇಳಿರ್ಬೋದಲ್ಲ? ಏನೋ ಕವಿತಮ್ಮ ಅಂತ ಹೆಸರು ಹೇಳ್ತಿದ್ಲು. ಓ ಹೌದಾ, ಅದನ್ನ ಹೇಳದ್ಲಾ? ಅಶ್ವಿನಿ ಪ್ಲೀಸ್ ನೇರವಾಗಿ ವಿಷಯಕ್ಕೆ ಬಾ. ನನ್ನನ್ ಕರ್ಸಿದ್ ಯಾಕೆ? ಅದು ಇಷ್ಟು ಲೇಟ್ ಆಗಿ. ನಾನ್ ಯಾವಾಗ ಕರೆಸ್ದೆ ಅನ್ನೋದಕ್ಕಿಂತ ಯಾಕೆ ಕರೆಸ್ದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಏನಾಯ್ತು? ಅಲ್ಲ, ನೀವು ನಿಮ್ ಶತ್ರು ಮನೆಯಲ್ಲೇ ಇದ್ರು ಅಲ್ಲಿ ಏನ್ ಆಗ್ತಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ಯಾವ ವಿಷಯದ ಬಗ್ಗೆ ಹೇಳ್ತಿದ್ಯಾ? ಭೂಮಿ ಚಿಕ್ಕ ವಯಸ್ಸಿನ ಫೋಟೋನ ಸ್ಟುಡಿಯೋ ಕೊಟ್ಟು AI ಯೂಸ್ ಮಾಡಿ ಅಟ್ ಪ್ರೆಸೆಂಟ್ ಅವಳು ಹೇಗ್ ಕಾಣಿಸ್ಬೋದು ಅಂತ ಫೋಟೋ ರೆಡಿ ಮಾಡಿಸ್ತಿರೋ ವಿಷಯ. ಲೇಟ್ ಆಗುತ್ತೆ, ಬೇಗ ಬನ್ನಿ. ಬಂದೆ ಕಣೋ, ಬಂದೆ. ಅಜಿತಾ, ನಾನ್ ರೆಡಿ ಕಣೋ, ಬಂದೆ ನೋಡು. ತುಂಬಾ ದೂರ ಆಗ್ಬೇಕು, ಎಲ್ರು ಬೇಗ ಬನ್ನಿ. ಟ್ರಾಫಿಕ್ ಅಲ್ಲಿ ಸಿಗಾಕೊಂಡ್ರೆ ಮಕ್ಕಳಿಗೆ ಊಟಕ್ಕೆ ಲೇಟ್ ಆಗುತ್ತೆ. ಅಪ್ಪ, ಊಟ, ಕಜ್ಜಾಯ, ಬಟ್ಟೆಗಳು ಎಲ್ಲ ಗಾಡಿಲಿ ಇಟ್ಟಾಗಿದೆ. ಅಜಿತಾ, ಇವತ್ತು ಮುಖ್ಯವಾಗಿ ಶ್ರವಣು ಅವನ್ ಕೈಯಾರೇನೆ ಮಕ್ಕಳಿಗೆ ಊಟಕ್ಕೆ ಪಡಿಸ್ಬೇಕು. ಹಾಗೇನಿಲ್ಲ, ಆ ಮುದ್ದಾದ ಮಕ್ಕಳು ನಗು ನೋಡಿದ್ರೆ ಸಾಕು. ನನ್ನ ಮಗಳು ನನ್ನ ಜೊತೆ ಇಲ್ವಲ್ಲ ಅನ್ನೋ ನೋವನ್ನ ಒಂದು ಕ್ಷಣಕ್ಕಾದ್ರೂ ಮರಿಬಹುದು. ಶ್ರವಣ, ನೋಡ್ಕೋಬೇಡ ಕಣೋ, ಎಲ್ಲ ಒಳ್ಳೇದಾಗತ್ತೆ. ಆದಷ್ಟು ಬೇಗ ಅವ್ರನ್ನ ಹುಡ್ಕೋ ಜವಾಬ್ದಾರಿ ನಂದು ಮಾವ. ನಡೀರಿ ಹೋಗೋಣ. ಭೂಮಿ ಇನ್ನೂ ಬಂದಿಲ್ಲ ಅಜ್ಜಿ. ಬಂದಿಲ್ವಾ? ಭೂಮಿ, ನೀನೆಲ್ಲಿಗೆ ಹೋಗಿದ್ದೆ? ಮತ್ತೆ ನಾನ್ ಸೈಕಲ್ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ನೋಡ್ಕೊಂಡಲ್ಲ, ಮಾತಾಡ್ಕೊಂಡೇ ಬಂದಿರ್ತಾರೆ. ಅಪ್ಪನ್ ನೆನ್ಪಾಯ್ತಾ? ಸಮಾಧಾನ ಮಾಡ್ಕೊಂಡು ಕಳ್ಕೊಂಡ್ರೋ ನೋವನ್ನ ಇನ್ನೊಬ್ರು ಖುಷಿಲಿ ಮರೆಯೋಣ. ಸರಿ, ಎಲ್ರು ಬನ್ನಿ, ಲೇಟ್ ಆಯ್ತು. ಏಯ್, ಆಟೋ ಸ್ವಲ್ಪ ದೂರ ಹೋಗ್ತಾ ಇದಂಗೆ ಅಡ್ಡ ಹಾಕ್ಬೇಕು. ಆಯ್ತು ಬಾಸ್. ನೀನು ಮುಖ ಮುಚ್ಕೊಂಡಿರೋನೆ ತಾಕೊಂಡ್ ಬರ್ಬೇಕು. ಬಾಸ್, ನಾನ್ ಡ್ರೈವರ್ ನೋಡ್ಕೋತೀನಿ. ಕವಿತಮ್ಮ, ನಮ್ ಭೂಮಿ ಈ ಕೇಸರಿ ಬಾತ್ ನೋಡಿದ ತಕ್ಷಣ ಎಷ್ಟು ಖುಷಿ ಪಡ್ತಾಳ ಗೊತ್ತಾ? ಅಯ್ಯೋ, ಏನ್ ಇಷ್ಟು ದೂರ ನಡ್ಕೊಂಡ್ ಬಂದ್ರು ಒಂದ್ ಆಟೋನು ಕಾಣಿಸ್ತಾ ಇಲ್ಲ. ಗಾಡಿ ತೆಗೆ, ಹೋಗೋ ಬೇಗ. ಓ ಗಾಡ್, ಹೇಳಿ ಚಿಕ್ಕಮ್ಮ, ನಿಮಗೆ ಭೂಮಿ ಅಲಿಯಾಸ್ ಮನಸ್ವಿನಿ ಫೋಟೋ ಬಗ್ಗೆ ಏನೂ ಗೊತ್ತಾಗಿಲ್ವಾ? ಇಲ್ಲ, ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ಯಾವ ಸ್ಟುಡಿಯೋ ಅಂತ ನಿಮ್ಗೇನಾದ್ರು ಗೊತ್ತಾ? ಗೊತ್ತಾದ್ರೆ ಆ ಫೋಟೋನ ಫ್ಯಾಮಿಲಿ ಅವ್ರ ಕೈಗೆ ಸಿಗದೆ ಇರೋ ತರ ಮಾಡೋ ಪ್ಲಾನಾ? ಹೌದು ಅಶ್ವಿನಿ, ಭೂಮಿಗೆ ಈ ವಿಷಯ ಗೊತ್ತಾಗ್ಬಿಟ್ರೆ ತುಂಬಾ ಕಷ್ಟ. ಈಗಾಗ್ಲೇ ಅವಳ ಕಾಟ ತಡ್ಕೊಳಕ್ ಆಗ್ತಿಲ್ಲ. ರಿಲ್ಯಾಕ್ಸ್ ಮೇಡಮ್, ನೀವ್ ಟೆನ್ಷನ್ ತಗೋಬೇಡಿ. ನಾನು ಆಲ್ರೆಡಿ ಆ ಕೆಲ್ಸನ ಮಾಡಿ ಮುಗಿಸಿದೀನಿ. ಆ ಫೋಟೋ ಅಜಿತ್ ಕೈಗೆ ನೆನ್ನೆನೆ ಸಿಗ್ಬೇಕಿತ್ತು, ಆದ್ರೆ ನಾನು ಅದನ್ನ ತಿಳ್ಕೊಂಡು ಆ ಫೋಟೋ ಅವ್ನ ಕೈಗೆ ಸಿಗ್ದೋ ಇರೋ ತರ ಮಾಡ್ದೆ. ಸದ್ಯ ಬಚಾವಾದೆ. ಇಷ್ಟಕ್ಕೆ ಸಮಾಧಾನ ಆಗ್ಬಿಟ್ರೆ ಹೇಗೆ ಚಿಕ್ಕಮ್ಮ? ಇನ್ ಸ್ವಲ್ಪ ಹೊತ್ತಲ್ಲಿ ಆ ಫೋಟೋ ಅಜಿತ್ ಮತ್ತೆ ಶ್ರವಣರ್ ಮೊಬೈಲ್ ಹೋಗುತ್ತೆ. ಹಾಗಾಗಿ ಏನ್ ಮಾಡೋದು? ಹೇ, ಹಾಗಾಗ್ಬಾರ್ದು ಅಶ್ವಿನಿ, ಏನಾದ್ರು ಮಾಡಿ ತಡಿಬೇಕಲ್ಲ. ಹೌದ್ ಚಿಕ್ಕಮ್ಮ. ಶಟಪ್ ಅಶ್ವಿನಿ, ಮಾತ್ಗೂ ನನ್ನ ಚಿಕ್ಕಮ್ಮ ಅಂತ ಕರಿಬೇಡ. ಯಾಕೆ ಕೋಪ ಮಾಡ್ಕೋತೀರ ಚಿಕ್ಕಮ್ಮ? ನಾನಿನ್ ಮುಂದೆ ಮನೆಗೆ ಮನಸ್ವಿನಿ ಆಗಿ ಬಂದ್ಮೇಲೆ ನಿಮ್ಮನ್ನ ಚಿಕ್ಕಮ್ಮ ಅಂತಾನೆ ಕರಿಬೇಕು ತಾನೆ. ಅದಕ್ಕೆ ಇವಾಗಿಂದಾನೇ ಪ್ರಾಕ್ಟೀಸ್ ಮಾಡ್ಕೋತಾ ಇದೀನಿ. ಅಂದ್ರೆ ನೀನು ನಮ್ಮನೆಗೆ ಮತ್ತೆ ಮನಸ್ವಿನಿ ಹಾಕಿ ಬರ್ಬೇಕು ಅಂತಿದ್ಯಾ? ಬರ್ತೀನಿ. ಇಷ್ಟೆಲ್ಲ ಆದ್ಮೇಲೆ ನಾನು ಮನೆಗ್ ಬಂದ್ರೆ ತಾನೇ ಮಜಾ ಇರೋದು. ಅದು ಅಲ್ದೆ ಆ ಅಜಿತ್ ತಮ್ಮ ನಚಿಕೇತ್ ಬೇರೆ ಮನೆಗ್ ವಾಪಸ್ ಬಂದಿದ್ದಾರೆ. ಇವಳು ನಚ್ಚಿನ ಯಾಕೆ ವಿಚಾರಿಸ್ತಿದ್ದಾಳೆ? ಇವಳು ಮತ್ತೆ ಮನೆಗ್ ಸೇರ್ಕೊಂಡು ಅಜಿತ್ ಎಷ್ಟೇ ಕಷ್ಟಪಟ್ರು ನನಗ್ ಸಿಗಲ್ಲ ಅಂತ ಗೊತ್ತಾಗಿ ಅಜ್ಜಿ ಕಡೆ ಬಾಳ್ಬಿಟ್ರೆ ಆಮೇಲೆ ಅರ್ಧಕ್ಕರ್ಧ ಆಸ್ತಿ ಇವಳಿಗೆ ಹೋಗ್ಬಿಡುತ್ತೆ. ಆಮೇಲೆ ನನ್ನ ಅಂಜುಗತಿ ನೋನು. ಹಾಗಾಗ್ಬಾರ್ದು. ಲೋಕ ಅಶ್ವಿನಿ, ಈಗ ಮೊದ್ಲು ಭೂಮಿನೇ ಮನಸ್ವಿನಿ ಅನ್ನೋ ವಿಷಯ ಅಜಿತ್ಗಾಗ್ಲಿ ಶ್ರವಣ್ಗಾಗ್ಲಿ ಗೊತ್ತಾಗ್ದೇ ಇರೋ ಹಾಗೆ ತಡಿಬೇಕು. ಇಷ್ಟು ವರ್ಷಕ್ಕೆ ಇವತ್ತೇ ನೋಡಿ ಕರೆಕ್ಟ್ ಟೈಮಿಗೆ ಬರ್ತಾ ಇರೋದು. ಕರೆಕ್ಟ್ ಟೈಮಿಂಗ್ ಬಂದ್ವಿ ಕಣೋ. ಆದ್ರೆ ಈ ಟೈಮಲ್ಲೇ ನೋಡು, ನಚ್ಚಿಗೆ ಹಾಸ್ಪಿಟಲ್ ಇಂದ ಎಮರ್ಜೆನ್ಸಿ ಅಂತ ಕಾಲ್ ಬಂತು. ಹಿಂದೂ ಮುಂದೆ ನೋಡ್ದೆ ಹೊರಟೋದ. ಈ ಟೈಮಲ್ಲಿ ಅವನು ನಮ್ ಜೊತೆ ಇದ್ದಿದ್ರೆ ಚೆನ್ನಾಗಿತ್ತು ಕಣೋ. ಪರವಾಗಿಲ್ಲ ಬಿಡಕ್ಕ, ಇಂಥ ದಿನ ಒಂದು ಜೀವ ಉಳಿಸ್ದೇನೋ ನೆನಪು ಅವನಲ್ಲಿ ಉಳಿಯುತ್ತೆ. ಅಲ್ಲ, ಒಳ್ಳೆ ಕೆಲ್ಸ ಮಾಡಕ್ ಹೋಗಿದ್ದ ನಾನು, ಪುಣ್ಯದ ಕೆಲ್ಸ. ಸರಿ, ಅಪ್ಪ ಎಲ್ಲಿ? ಕಾರ್ ಪಾರ್ಕ್ ಮಾಡಿ ಬರ್ತಾರಂತೆ, ಬನ್ನಿ ನಾವು ಹೋಗೋಣ. ಸರಿ, ಭೂಮಿ, ಅಜಿತ್, ಸತ್ಯ ಅವರೆಲ್ಲ ಎಲ್ಲಿ? ಎಲ್ಲ ಒಟ್ಟಿಗೆ ಬರ್ತಾರೆ, ಬಾಕ ನೀನು. ಸರಿ ಬಾ. ಸಾಹೇಬ್ರೆ, ಸ್ವಲ್ಪ ಬೇಗ ಬನ್ನಿ. ಸತ್ಯಣ್ಣ,
ನಮ್ ಸಾಹೇಬ್ರಿಗೆ ಈ ಫೋನ್ ಬಂದ್ಬಿಟ್ರೆ ಸಾಕು, ಕೆಲಸ ಕಾರ್ಯ ಎಲ್ಲ ಮರ್ತೋಗ್ತಾರೆ, ಮನೆ ಮಠನ ನೆನ್ಪಿರಲ್ಲ. ಏನು ಇರ್ಲಿ, ಅವನು ಬರ್ಲಿ. ಅಯ್ಯೋ ಸತ್ಯಣ್ಣ, ನಾವು ಹೋಗ್ತಿರೋಣ ಬನ್ನಿ. ಅಲ್ಲ, ಬರ್ತಾ ನೀರು ಬಿಟ್ಟು ಬಂದ್ರೆ ನೀಗೆ ಬೈತಾನೆ ನೋಡು. ಹೌದು. ಬನ್ನಿ, ನಮಸ್ಕಾರ. ಹೇಗಿದ್ದೀರಾ? ದೇವರ ದಯದಿಂದ ಎಲ್ಲರೂ ಚೆನ್ನಾಗಿದ್ದೀವಿ. ನಿಮ್ಮಂತ ಒಳ್ಳೆ ಮನ್ಸಿರೋರ್ಗೆ ಆ ದೇವ್ರು ಕಾಪಾಡದೆ ಇರ್ತಾನ? ದೊಡ್ಡ ಮಾತು ಸರ್. ಅಂದ್ಹಾಗೆ ಮಕ್ಳು ಹೇಗಿದ್ದಾರೆ? ಮಕ್ಕಳು ಖುಷಿಯಾಗಿದ್ದಾರೆ, ಆರೋಗ್ಯನೂ ಚೆನ್ನಾಗಿದೆ. ಏನಾದ್ರೂ ತೊಂದರೆ ಕಾಣಿಸಿದ್ರೆ ನಮ್ ಡಾಕ್ಟರ್ ನಚಿಕೇತ್ ಅವ್ರು ನೋಡ್ತಾರೆ. ನಿಮ್ ಮನೆತನದ ಆಶೀರ್ವಾದ ನಮ್ಮ ಮಕ್ಳ ಮೇಲೆ ಸದಾ ಹೀಗೆ ಇರ್ಲಿ. ನಾಳೆ ಆಶ್ರಮದ ಮಕ್ಕಳನ್ನೆಲ್ಲ ಕರ್ಕೊಂಡು ನಮ್ಮ ನಚಿ ಹಾಸ್ಪಿಟಲ್ ಬಂದ್ಬಿಡಿ. ಒಂದ್ಸಲ ಎಲ್ಲಾ ಮಕ್ಳಿಗೂ ಚೆಕಪ್ ಮಾಡಿಸ್ಬಿಡೋಣ. ಸರ್, ಖರ್ಚಿನ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ. ಮಕ್ಕಳನ್ನ ಕರ್ಕೊಂಡ್ ಬನ್ನಿ, ಮಿಕ್ಕಿದೆಲ್ಲ ನಾವು ನೋಡ್ಕೋತೀವಿ. ತುಂಬಾ ಸಂತೋಷ ಸರ್. ಬನ್ನಿ ಸರ್, ಬರ್ರಿ. ಹಲೋ ಲಕ್ಷ್ಮಕ್ಕ, ಎಲ್ಲಿದ್ದೀರಾ? ಇನ್ನ ಎಷ್ಟೊತ್ತಾಗತ್ ಬರೋದಕ್ಕೆ? ಸರಿ ಆಯ್ತು, ಹುಷಾರು. ಲಕ್ಷ್ಮಿ ಹೇಗ್ ಬರ್ತೀರಂತೆ? ಸತ್ಯಣ್ಣ, ಲಕ್ಷ್ಮಕ್ಕ ಆಟೋದಲ್ಲಿ ಬರ್ತಿದ್ದಾರೆ, ಇನ್ನೊಂದ್ 10 ನಿಮಿಷ ಬಂದ್ಬಿಡ್ತಾರೆ. ಸಮಯ ಆಯ್ತು, ಬೇಗ ಕೇಕ್ ಕಟ್ ಮಾಡೋಣ. ಮಕ್ಕಳೆಲ್ಲ ಹಸಿವಿನಿಂದ ಇರ್ತಾರೆ. ಅದಕ್ಕೆ ಅಲ್ಲ ಸತ್ಯಣ್ಣ ನಾನು ಕೇಕ್ ಕಟ್ ಮಾಡಕ್ ಒಪ್ಕೊಂಡಿರೋದು. ಬನ್ನಿ. ಸರಿ, ನಡಿ. ಮಕ್ಕಳ, ಇವತ್ತು ಭೂಮಿ ಅಕ್ಕನ ಹುಟ್ಟು ಹಬ್ಬ. ಭೂಮಿ, ಕೇಕ್ ಕಟ್ ಮಾಡು. ಏನ್ ಯೋಚನೆ ಮಾಡ್ತಿದ್ಯಾ? ಮಕ್ಳೆಲ್ಲ ಕಾಯ್ತಾ ಇದ್ದಾರೆ, ಕೇಕ್ ಕಟ್ ಮಾಡು. ಓಕೆ ಓಕೆ ಓಕೆ. ಭೂಮಿ ಅಕ್ಕ ಕೇಕ್ ಕಟ್ ಮಾಡ್ತಾಳೆ. ನೋಡಿದೆ ಭೂಮಿ, ನೀನು ಒಂದು ಕ್ಷಣ ಯೋಚನೆ ಮಾಡಿ ಕೇಕ್ ಕಟ್ ಮಾಡೋದು ಲೇಟ್ ಮಾಡಿದಕ್ಕೆ ಎಷ್ಟು ಕಿರ್ಚಾಡ್ತಾ ಇದಾರೆ. ನೀನ್ ಇನ್ನೂ ತಡ ಮಾಡಿದ್ರೆ ಕೇಕ್ ಕಟ್ ಮಾಡಕ್ ಮುಂಚೆನೆ ತಗೊಂಡು ಓಡಾಡ್ಬಿಡ್ತಾರ. ಅಲ್ಲೇನ್ರ? ಅಜಿತಾ, ಅಲ್ಲೇನೋ ಮಾಡ್ತಿದ್ಯಾ? ಬಾಯ್ಲಿ. ಇಲ್ಲಿ ನಿಂತ್ಕೊಂಡು ಏನ್ ನೋಡ್ತಿದ್ಯಾ? ಅಲ್ಲಿ ಬಾ. ಇಲ್ಲ ಸತ್ಯಣ್ಣ, ನಂಗೆ ಯಾಕೋ ಈ ಮೂಮೆಂಟ್ ನ ಇಲ್ಲಿಂದಾನೇ ನೋಡ್ಬೇಕು ಅನ್ನಿಸ್ತದ. ನೀವ್ ಮುಂದುವರ್ಸಿ. ಯಾವ ಸಂದರ್ಭದಲ್ಲಿ ನಿನ್ ಮನಸ್ಸು ಹೆಂಗಾಡುತ್ತೋ ಒಂದೂ ಗೊತ್ತಾಗಲ್ಲ ಮರೆ. ಆಯ್ತು ನೋಡು, ಇವತ್ತಿನ ಪ್ರೇಕ್ಷಕ ನೀನು. ನೀವು ಮುಂದುವರ್ಸಿ. ಭೂಮಿ, ಇವತ್ತಿನ ಈ ಸಂಭ್ರಮಕ್ಕೆ ನಮ್ಮ ಅಜಿತಾ ಕೇವಲ ಪ್ರೇಕ್ಷಕ ಅಷ್ಟೇ. ಒಂದೊಂದ್ಸಾರಿ ವಿಚಿತ್ರವಾಗಿ ಆಡ್ತೀಯ ಕಣ ನೀನು. ಸರಿ, ಅಲ್ಲೇ ನಿಂತು ಚಪ್ಪಾಳೆ ತಟ್ಟು. ಭೂಮಿ, ನೀನ್ ಕೇಕ್ ಕಟ್ ಮಾಡು. ಲಕ್ಷ್ಮಕ್ಕ, ಎಲ್ಲಿದ್ದೀರಾ ನೀವು? ಭೂಮಿ, ಇಲ್ಲ ಆಶ್ರಮದ ಮುಂದೆನೆ ಇದ್ದೀವಿ. ಭೂಮಿ, ಅಯ್ಯೋ ಅಕ್ಕ, ಅಲ್ಲೇ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಒಳಗ್ ಬನ್ನಿ. ಅಯ್ಯೋ, ಈ ಕವಿತಮ್ಮ ಒಳಗ್ ಬರೋಕ್ ಬಿಡ್ತಿಲ್ಲ ಭೂಮಿ. ನಾನು ಈಗ್ಲೇ ಅಲ್ಲಿಗೆ ಬರ್ತೀನಿ. ಲಕ್ಷ್ಮಕ್ಕ, ಇವ್ರೇ ಶಾರದಮ್ಮ. ನೀವು ಇಷ್ಟ ದಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.